ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ನಡಾಂಬೆ ವ್ಲಾಗ್ಸ್. ಭಾಳ ದಿನದ ನಂತರ ಇವತ್ತು ಮತ್ತೊಂದು ಅಡುಗೆ ವಿಡಿಯೋ ಶೇರ್ ಮಾಡ್ಕೊಳತ್ತೀನಿ. ಏನು ಮಾಡತ್ತೀನಪ್ಪ ಅಂದ್ರೆ ಮಾವಿನ ಹಣ್ಣಿನ ಶಿರಾ ಮಾಡತ್ತೀನಿ ರೀ. ಮಾವಿನ ಹಣ್ಣಿನ ಶಿರಾ ಸಮ್ಮರ್ ಒಳಗೆ ಒಂದು ಬೆಸ್ಟ್ ಡೆಸರ್ಟ್ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣಿನ ಶಿರಾ ಹೆಂಗೆ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ನೋಡ್ಕೊಂಡು ಬರೋಣಂತ ಬರ್ರಿ. ಮಾವಿನ ಹಣ್ಣಿನ ಶಿರಾ ಮಾಡೋಕೆ ಬೇಕಾಗಿರೋಂಥ ಸಾಮಗ್ರಿಗಳು: 2 ಮಾವಿನ ಹಣ್ಣಿನ ರಸ ತೆಗೆದಿಟ್ಕೊಂಡು, ಸ್ವಲ್ಪ ಬಾದಾಮಿ, ಗೋಡಂಬಿ, 1-2 ಏಲಕ್ಕಿ, ಒಂದು ಸ್ವಲ್ಪ ಎಣ್ಣೆ, ಬಿಳಿ ರವೆ, ಮತ್ತು ಒಂದು ಬೌಲ್ ಸಕ್ಕರೆ, 1-2 ಚಮಚದಷ್ಟು ತುಪ್ಪ. ಇಷ್ಟು ಐಟಮ್ ಇದ್ರೆ ಸಾಕು ನೋಡಿರಿ, ನಮಗೆ ಬೇಕಾದಂಥ ಮಾವಿನ ಹಣ್ಣಿನ ಶಿರಾ ರೆಡಿ ಆಗುತ್ತೆ. ಈಗ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಫಸ್ಟ್ ಒಂದು ಬೋವಣಿಗೆ 1 ಬೌಲ್ ರವಾಕ್ಕೆ 1.5 ಗ್ಲಾಸಷ್ಟು ನೀರನ್ನು ಕುದಿಸಾಕ ಇಟ್ಕೋಬೇಕು. ಮತ್ತು ಇನ್ನೊಂದು ಕಡೆ ಗ್ಯಾಸ್ ಹಚ್ಚಿ ಇದು ಕಡಾಯಿಗೆ 1-2 ಚಮಚದಷ್ಟು ತುಪ್ಪ ಹಾಕಾಕತ್ತೀನಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಹುರ್ಕೊಳ್ಳೋ ಸಂಬಂಧ ಒಂದಿಷ್ಟು ಬಾದಾಮಿ ಹಾಕಿ ಫಸ್ಟ್ ಕರಿಬೇಕು. ಯಾಕಂದ್ರೆ ಬಾದಾಮಿ ಸ್ವಲ್ಪ ಲೇಟಾಗಿ ಕರಿದೈತಿ, ಗೋಡಂಬಿ ಭಾಳ ಜಲ್ದಿ ಹೊತ್ತು ಬಿಡ್ತಾವೆ. ಅದ್ರ ಸಂಬಂಧ ಬಾದಾಮಿ ಎಲ್ಲ ಕರ್ಕೊಂಡ್ಮೇಲೆ ಸ್ವಲ್ಪ ಗೋಡಂಬಿ ಹಾಕಾತ್ತೀನಿ. ಅದಕ್ಕೆ ಡ್ರೈ ಫ್ರೂಟ್ಸ್ ಚೆಂದಂಗೆ ಕರೆದ್ಮೇಲೆ ನಾವು ತೆಗೆದಿಟ್ಕೊಂಡಿರೋ ಅಂಥ 1 ಬೌಲ್ ರವೆ ಹಾಕಿ ಚೆನ್ನಾಗ ಹುರ್ಕೋಬೇಕು ರೀ. ರವೆ ಮಾತ್ರ ಒಂದು ಸ್ವಲ್ಪ ನೀಟಾಗಿ ಹುರ್ಕೋಬೇಕು, ಹೊತ್ತಿಸ್ಕೊಡ್ಬಾರ್ದು. ರವೆ ಎಲ್ಲ ಚೆನ್ನಾಗ ಹುರಿದ್ಮೇಲೆ ಇದಕ್ಕೆ ಇಟ್ಕೊಂಡಿದ್ದು 1-2 ಏಲಕ್ಕಿ ಇದ್ವಲ್ಲ ಅದನ್ನು ಹಾಕಾತ್ತೀನಿ. ಹಾಕಿ ಇನ್ನೊಂದು ಸ್ವಲ್ಪ ಕೈ ಆಡಿಸಿ ಆಮೇಲೆ ನೀರು ಈ ಕಡೆ ಆಗಲೇ ಕುದ್ದಿತ್ತು, ಅವು ನೀರು ತೊಗೊಂಡು ಇದು ಹುರಿದಿರೋಂಥ ರವೆಗೆ ಹಾಕ್ಬೇಕು ನೋಡಿರಿ. ಇದಿಷ್ಟು ಹಾಕಿ ಚೆನ್ನಾಗ ಕುದಿಬೇಕು. 1-2 ನಿಮಿಷ ಚೆನ್ನಾಗ ರವೆ ಕುದೀತಂದ್ರೆ ಅದೆಲ್ಲ ನೀರು ಇಂಗಿದ ಮೇಲೆ ಇದಕ್ಕೆ 1 ಬೌಲ್ ಸಕ್ಕರೆ ಹಾಕಾತ್ತೀನಿ. ನೀವು ಸಕ್ಕರೆ ಜಾಸ್ತಿ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿನೂ ಹಾಕೋಬೋದು. ನಾವು ಸಕ್ಕರೆ ಸ್ವಲ್ಪ ಕಡಿಮೆ ತಿಂತೀವಿ, ಅದಕ್ಕೆ 1 ಬೌಲ್ ಸಕ್ಕರೆ ಹಾಕ್ಕೊಳತ್ತೀನಿ. ಸಕ್ಕರೆ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಬೇಕು. ನೀವು ಸಕ್ಕರೆ ಹಾಕಿ ಮಿಕ್ಸ್ ಮಾಡತ್ತಿಂದ ಮತ್ತು ರವೆ ನೀರು ಆಗಿ ಹೋಗ್ತೈತದ ಶಿರಾ. ಆಮೇಲೆ ಇದಕ್ಕೆ 1-2 ಚಮಚದಷ್ಟು ಎಣ್ಣೆ ಹಾಕ್ಬೇಕು ರೀ. ಎಣ್ಣೆ ಯಾಕೆ ಹಾಕ್ತೀವಿ ಅಂದ್ರೆ ಶಿರಾ ಮಾತ್ರ ಅಗದಿ ಮೆತ್ತಗಿರ್ತೈತಿ. ನೀವು ಬರೀ ತುಪ್ಪ ಹಾಕಿ ಮಾಡಿದ್ರೆ ಅದು ಚಳಿಗಾಲದಾಗ ಅದು ಹೆತ್ತಿ ಬಿಡ್ತೈತಿ, ಅಷ್ಟು ತಿನ್ನೋಕ್ಕಾಗಂಗಿಲ್ಲ, ಬಾಯಿ ಕಟ್ಟುತ್ತೆ ತಿನ್ನೋಕೆ. ಹೋಟೆಲ್ನಾಗೆಲ್ಲ ಎಷ್ಟು ಮೆತ್ತಗಿರ್ತೈತೆ ಅಂದ್ರೆ ಅವ್ರು ಎಣ್ಣೆನ ಬಳಸಿರ್ತಾರೆ. ನನಗೂ ಇದು ಟ್ರಿಕ್ ಹೋಟೆಲ್ನಾಗ ಒಬ್ಬರು ಕುಕ್ ಮಾಡೋರು ಹೇಳ್ಕೊಟ್ಟಿದ್ರು. ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಾವಿನ ಹಣ್ಣು ಹಾಕಿ 1-2 ನಿಮಿಷ ಚೆನ್ನಾಗ ಕುದಿಸ್ಬೇಕು. ಇಷ್ಟು ಮಿಕ್ಸ್ ಮಾಡಿ ಇಟ್ಬಿಟ್ರಂದ್ರೆ ನಮ್ಮ ಮಾವಿನ ಹಣ್ಣಿನ ಶಿರಾ ಸೂಪರಾಗಿ ರೆಡಿ ಆಗ್ತೈತೆ ನೋಡಿರಿ. ನೀವು ನೋಡಾಕತ್ತಿರ್ಬೋದು, ನೋಡಾಕತ್ರ ಬಾಯಾಗ ಹಂಗೆ ನೀರು ಬರುತ್ತಾವು ತಿನ್ಬೇಕಂತ. ನ್ಯಾಚುರಲ್ ಕಲರ್ ಏನು ಯೂಸ್ ಮಾಡಲ್ಲ, ಮಾವಿನ ಹಣ್ಣಿನ ಕಲರಿಂದನೇ ಎಷ್ಟು ಚಂದ ಕಲರ್ ಬಂದೈತೆ ನೋಡಿರಿ. ಹಿಂಗೆ ನಮ್ಮ ನಿಸರ್ಗ ನಮ್ಗೆ ಬೇಕಾದಂಥ ಎಲ್ಲ ಕಲರ್ಸು ಕೊಟ್ಟೈತಿ. ಆದರೆ ನಮ್ಮ ಸೊಕ್ಕ ಹೆಚ್ಚಾಗಿ ನಾವು ಅದು ಫುಡ್ ಕಲರ್ ಇದು ಫುಡ್ ಕಲರ್ ಅಂತಂದು ಯೂಸ್ ಮಾಡ್ತೀವಿ. ಅಗದಿ ಸಾಫ್ಟಾಗ ಬಾಯಾಗಿಟ್ರೆ ಹಂಗೆ ಕರಗುವಂಥ ಶಿರಾ ಮನ್ಯಾಗ ರೆಡಿ ಆಯ್ತು ನೋಡಿರಿ. ನಾನು ದಿನ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅನ್ಕೋತೀನಿ, ನನ್ನ ಮಕ್ಕಳ ಜೊತೆ ನನಗೆ ಟೈಮ್ ಸಿಗತ್ತಿಲ್ಲ. ಐ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಕತ್ತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿರಿ, ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಶಿರಾ ತಿಂದು ನಮ್ಮ ಮನೆ ಅಧ್ಯಕ್ಷರು ಅಂದ್ರೆ ನಮ್ಮ ಕನ್ನಡಾಂಬೆ ಅವರು ಏನಂತ ಕಮೆಂಟ್ ಮಾಡ್ಯಾರ, ನೀವು ಒಂದು ಸ್ವಲ್ಪ ಕೇಳಿಸ್ಕೊಡ್ರಿ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣಂತ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.